ಸನಾತನ ಹಿಂದೂ ಸಂಸ್ಕೃತಿಯಲ್ಲಿ ಪ್ರಕೃತಿಯ ಆರಾಧನೆಗೆ ವಿಶೇಷ ಸ್ಥಾನಮಾನವಿದ್ದು, ಪ್ರಕೃತಿಯ ಮಡಿಲಿನಲ್ಲಿರುವ ಕ್ಷೇತ್ರದಲ್ಲಿ ದೈವಿ ಶಕ್ತಿ ಹೆಚ್ಚಿರುತ್ತದೆ. ಇಂದ್ರಾಳಿ ಮುಖ್ಯ ಪ್ರಾಣದೇವರ ಸನ್ನಿಧಿ ಅರಣ್ಯ ಪ್ರದೇಶದ ತಪ್ಪಲಿನಲ್ಲಿದ್ದು, ಇದು ಭಕ್ತ ಮತ್ತು ಭಗವಂತನಿಗೆ ಕೊಂಡಿಯಾಗಿ ಹೆಚ್ಚು ಸನ್ನಿಹಿತವಾಗಿದೆ ಎಂದು ಸುಬ್ರಹ್ಮಣ್ಯ ಮಠದ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದರು ಹೇಳಿದ್ದಾರೆ. ಇಂದ್ರಾಣಿ ಶ್ರೀ ಮುಖ್ಯ ಪ್ರಾಣದೇವರು ಹಾಗೂ ನಾಗದೇವರ ಗುಡಿ ಪುನಃ ಪ್ರತಿಷ್ಠೆ ಹಾಗೂ ಬ್ರಹ್ಮಕಲಶೋತ್ಸವ ಅಂಗವಾಗಿ ದೇವಳದಲ್ಲಿ ನಡೆದ ಧಾರ್ಮಿಕ ಸಭೆಯಲ್ಲಿ ಆಶೀರ್ವಚನ ನೀಡಿ ಅವರು ಮಾತನಾಡಿದರು. ಇಂದ್ರಾಳಿ ಮುಖ್ಯ ಪ್ರಾಣದೇವರ ಹಾಗೂ ನಾಗದೇವರ ಸನ್ನಿಧಿ ಭಕ್ತರ ಸಹಕಾರದೊಂದಿಗೆ ವೈಭವಯುತವಾಗಿ ಜೀರ್ಣೋದ್ಧಾರಗೊಂಡಿದೆ. ಪ್ರಾಣದೇವರ ಆರಾಧನೆಯಿಂದ ಭಕ್ತರ ಸಂಕಷ್ಟಗಳು ದೂರವಾಗುತ್ತದೆ. ಉಸಿರಿನ ದೇವರಾದ ಪ್ರಾಣದೇವರಿಗೆ ಅಗ್ರಮಾನ್ಯ ಸ್ಥಾನಮಾನವಿದೆ. ಉಸಿರಿನ ದೇವತೆಯ ಆರಾಧನೆ ನಮ್ಮೆಲ್ಲರ ಬದುಕಿಗೆ ಅತಿ ಅಗತ್ಯ. ಪ್ರಾಣದೇವರ ಆರಾಧನೆಯಿಂದ ವಿಶೇಷವಾದ ಅನುಗ್ರಹ ಪ್ರಾಪ್ತಿಯಾಗಲಿ. ಈ ಕ್ಷೇತ್ರ ಇನ್ನಷ್ಟು ಅಭಿವೃದ್ಧಿ ಕಾಣಲಿ ಎಂದರು. ಮಾಜಿ ಸಚಿವ ಕೆ ಜಯಪ್ರಕಾಶ್ ಹೆಗ್ಡೆ ಮಾತನಾಡಿ, ದೇವತಾ ಕಾರ್ಯಗಳು ನಿರಂತರ ನಡೆದಾಗ ಆ ಊರಿನ ಜನರು ಒಗ್ಗೂಡುತ್ತಾರೆ. ಊರು ಕಟ್ಟುವಲ್ಲಿ ದೇವಳದ ಪಾತ್ರ ಮಹತ್ತರವಾಗಿದೆ ಎಂದರು. ಇಂದ್ರಾಳಿ ಶ್ರೀ ಮುಖ್ಯ ಪ್ರಾಣದೇವರು ಹಾಗೂ ನಾಗದೇವರ ಗುಡಿಯ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಭೂಪತಿ ಶೆಟ್ಟಿ, ಕಾಂಚನ ಹುಂಡೈ ಉಡುಪಿ ಆಡಳಿತ ನಿರ್ದೇಶಕ ಪ್ರಸಾದ್ ರಾಜ್ ಕಾಂಚನ್, ಉಡುಪಿ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ರಮೇಶ್ ಕಾಂಚನ್, ಇಂದ್ರಾಣಿ ಶ್ರೀ ಪಂಚದುರ್ಗ ಪರಮೇಶ್ವರಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಬಿ ಕುಶಲ್ ಶೆಟ್ಟಿ, ನಾಗೇಶ್ ಹೆಗ್ಡೆ, ನಗರಸಭೆ ಮಾಜಿ ಸದಸ್ಯ ಅಶೋಕ್ ನಾಯ್ಕ್, ದೇವಳದ ಬ್ರಹ್ಮಕಲಶೋತ್ಸವ ವಿದ್ವಾಂಸ ವಾದಿರಾಜ್ ಕೋಲಕ್ಕಾಡಿ, ಧಾರ್ಮಿಕ ಸಮಿತಿ ಅಧ್ಯಕ್ಷ ಬಿ ಜಯಕರ್ ಶೆಟ್ಟಿ ಇಂದ್ರಾಳಿ ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದರು. ಧರ್ಮದ ಹಿಂದೆ ದೈವಿ ಶ್ರದ್ಧೆ ಎಂಬುದು ಬೇಕೇ ಬೇಕು ಅಂತ. ಆಚರಣೆ ಯಾರಿಗೆ ಗೊತ್ತಾಗದಾಗಿ ಮಾಡಿದರೂ ಕೂಡ ಸರ್ವಸಾಕ್ಷಿಯಾದ ಭಗವಂತ ಇದ್ದಾನೆ, ದೈವ ದೇವತೆಗಳಿದ್ದಾರೆ ಅಂತ ಯಾರಿಗೆ ಗೊತ್ತುಂಟು ಅವರು ಅನ್ಯಾಯ ಮಾಡಲಿಕ್ಕೆ ಹೋಗುವುದಿಲ್ಲ. ತಪ್ಪಿ ಅನ್ಯಾಯ ಆದರೂ ಕೂಡ ಭಗವಂತನ ಹತ್ರ ಕ್ಷಮೆ ಕೇಳ್ತಾರೆ ಅಂತ. ಆದರೆ ಏನು ಕಾರಣ ಅಂದರೆ ದೈವಿ ಶ್ರದ್ಧೆಯೇ ಕಾರಣ, ಆಸ್ತಿಕ್ಯ ಎಂಬ ಬುದ್ಧಿಯೇ ಕಾರಣ. ಆದ್ದರಿಂದ ಭಗವಂತನ ಅಸ್ತಿತ್ವದ ಮೇಲೆ ನಂಬಿಕೆ ಇರುವುದರಿಂದ ಮಾತ್ರ ಸಮಾಜ ಚೆನ್ನಾಗಿರಲಿಕ್ಕೆ ಸಾಧ್ಯ. ನಾಗದೇವರ ಗುಡಿಯ ಜೀರ್ಣೋದ್ಧಾರ ಆಗಿದೆ. ನಮ್ಮ ದಕ್ಷಿಣ ಕನ್ನಡ ಕರಾವಳಿ ಜಿಲ್ಲೆಯಲ್ಲಿ ನಾಗದೇವರಿಗೆ ತುಂಬ ಮಹತ್ವ ಇದೆ. ನಾಗದೇವರ ಆರಾಧನೆ ಅದು ಭಾರತದಲ್ಲೆಲ್ಲ ವಿದೇಶಗಳಲ್ಲೂ ನಡೆಯುತ್ತೆ. ನಾಗದೇವರು ಎಲ್ಲ ದೇವತೆಗಳಿಗೂ ಇದ್ದಾರೆ. ಒಬ್ಬರಿಗೆ ಕಂಠಾಭರಣವಾಗಿ, ಒಬ್ಬರಿಗೆ ಹೊಟ್ಟೆಗೆ ಸುತ್ತಕೊಳ್ಳಿಕ್ಕೆ ಹಗ್ಗವಾಗಿ, ಇನ್ನೊಬ್ಬರಿಗೆ ಮಲಗಳಿಗೆ ಶಯ್ಯಾಯಾಗಿ, ಈ ಎಲ್ಲ ರೀತಿಯಲ್ಲಿ ನಾಗದೇವರು ಇದ್ದಾರೆ. ಆದರೆ ಕರಾವಳಿ ಜಿಲ್ಲೆಯಲ್ಲಿ ನಾಗದೇವರ ಆರಾಧನೆಗೆ ಒಂದು ಕಟ್ಟುನಿಟ್ಟಿನ ಕ್ರಮ ಇದೆ. ಘಟ್ಟದ ಮೇಲೆ ಯಾರು ಬೇಕಾದ್ರೆ ಹೋಗಿ ಮುಟ್ಬೋದು, ಎಷ್ಟು ತಲೆ ಏನಿಬೋದು, ಏನು ಮಾಡ್ಬೋದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ವಿಶಿಷ್ಟವಾದ ಕರಾವಳಿ ಜಿಲ್ಲೆಯ ಕ್ರಮ ಇದೆ. ಆ ಕ್ರಮದಂತೆ ನಾಗದೇವರ ಶಾಪಾನುಗ್ರಹವು ಕೂಡಲೇ ಸಿಗುವಂಥದ್ದು. ನಾಗದೇವರು ಪ್ರಸನ್ನರಾದರೆ ಅನುಗ್ರಹ, ನಾಗದೇವರು ಸುಂದರಾತ್ರಿ ಶಾಪ, ಇದೆರಡೂ ಕೂಡ ಅತಿ ಕ್ಷಿಪ್ರವಾಗಿ ಸಿಗುವಂಥದ್ದು ಕರಾವಳಿ ಜಿಲ್ಲೆಯಲ್ಲಿ. ಹಾಗಾಗಿ ನಾಗದೇವರ ಆರಾಧನೆ ಬಹಳ ಮುಖ್ಯ. ಸಂತತಿ ಸಂಪತ್ತು ಆರೋಗ್ಯಕ್ಕೆ ಅಧಿದೇವತೆ ಇರುವಂಥದ್ದು ಶಾಸ್ತ್ರ ಹೇಳುತ್ತೆ. ಸರ್ವಪ್ರೀತಿ ಅವಶ್ಯಮೇವ ಕರಣೀಯ ಆರೋಗ್ಯ ಪ್ರಾಪ್ತಯೇ ಅಂತ. ನಮ್ಮ ಉಡುಪಿ ಮಂಗಳೂರು ಜಿಲ್ಲೆಯಲ್ಲಿ ಧಾರ್ಮಿಕ ಕ್ಷೇತ್ರ ಅಭಿವೃದ್ಧಿ ಸಾಕಷ್ಟು ವೇಗದಲ್ಲಿ ನಾವು ಆಗ್ತಿರೋದು ನಾವು ನೋಡ್ತಾ ಇದ್ದೇವೆ. ನಮ್ಮ ಪೂರ್ವಜರು ಜನರಿಗೆ ಧಾರ್ಮಿಕ ಭಾವನೆಯನ್ನು ಕಲಿಸಿ ನಮ್ಮ ಪೀಳಿಗೆಗಳಿಗೆ ಧಾರ್ಮಿಕ ರೀತಿಯ ಪ್ರೋತ್ಸಾಹವನ್ನು ಕೊಟ್ಟು ಇಡೀ ಜಿಲ್ಲೆಯನ್ನು ಮಹತ್ವ ಜಿಲ್ಲೆಯಾಗಿ ಮಾಡಿದಂಥ ಉದಾಹರಣೆ ನಮ್ಮ ಕಣ್ಣಿನ ಎದುರಲ್ಲಿದೆ. ನಮ್ಮ ಇಂದ್ರಾಳಿಯ ಆಂಜನೇಯ ಗುಡಿ ಇವತ್ತು ಕೇವಲ 13 ತಿಂಗಳಲ್ಲಿ ಇದು ಜೀರ್ಣೋದ್ಧಾರಗೊಂಡಿದೆ ಅಂತ ನನಗೆ ಭಾರಿ ಸಂತೋಷದ ವಿಚಾರ. ಜನರಿಗೆ ಒಂದು ಪ್ರೋತ್ಸಾಹ ನೀಡುವಂಥ, ಧಾರ್ಮಿಕವಾಗಿ ಪ್ರೋತ್ಸಾಹ ನೀಡುವಂಥ ಒಂದು ಕೆಲಸವನ್ನು ನಾವು ಇವತ್ತು ಮಾಡ್ತೇವೆ. ಇಂದ್ರಾಣಿ ಅಂತ ಹೇಳುವುದು ನಮ್ಮ ಇಡೀ ಉಡುಪಿ ಜಿಲ್ಲೆಯಲ್ಲಿ ಭಾರಿ ಪ್ರಸಿದ್ಧವಾದ ನದಿ. ಅದು ಈ ಬೆಟ್ಟದಿಂದಲೇ ನಮ್ಮಲ್ಲಿ ಸ್ಟಾರ್ಟ್ ಆಗ್ತದೆ. ಈ ಪವಿತ್ರ ಮಣ್ಣಿನಲ್ಲಿ ಹುಟ್ಟಿದಂಥ ನದಿಯನ್ನು ನಾವು ಇವತ್ತು ಅದನ್ನು ಬಚಾವ್ ಮಾಡಬೇಕಾದಂಥ ಒಂದು ಕಾರ್ಯಚಟುವಟಿಕೆ. ಪರಿಸರವನ್ನು ಕಂಡಾಗ ಬಹಳ ಖುಷಿ. ಬೆಟ್ಟದ ಮೇಲೆ ಕಪ್ಪಲಲ್ಲ ಮೇಲೆ ಸುತ್ತ ಹಸಿರು, ಇಂಥ ವಾತಾವರಣ
ಬೇರೆ ಯಾವ ದೇವಸ್ಥಾನದಲ್ಲಿ ಕಾಣಿ ಸುಂದರವಾದ ಪರಿಸರ ವಾತಾವರಣ. ಮತ್ತೆ ಕುಶಲ್ ಶೆಟ್ಟಿ ಹೇಳಿದ್ರು, ನೀರು ಬೇಸಿಗೆಯಲ್ಲಿ ಸಹ ಅಷ್ಟು ಮೇಲೆ ಇರ್ತದೆ. ಕೆಲವೊಮ್ಮೆ ನಿಮಗೆ ವಿಚಿತ್ರ ಆದ ನಿಜ ಅನಿಸ್ತದೆ. ಅದಕ್ಕೋಸ್ಕರ ನಾವು ಪೂಜ್ಯ ಸ್ವಾಮಿಯವರು ಹೇಳಿದಾಗೆ ಪೂಜೆಯನ್ನು ಮಾಡೋದು ಕೆಲವೊಮ್ಮೆ ಕೆಲವು ವಿಷಯಗಳನ್ನು ಅವರು ಭಯ ಭಕ್ತಿ ಎರಡು ಇದ್ದಾಗ, ಆದರೆ ನಾವು ಇನ್ನೊಬ್ಬರ ಕರ್ತವ್ಯವನ್ನು ಮಾಡಿದ ಕುಶಲ್ ಶೆಟ್ಟರು ಜಯಕರ್ ಶೆಟ್ಟಿ ಹೇಳಿದರು, ನಾವು ಮಾಡಿದ ಕೆಲಸವನ್ನು ಅಂತ ಹೇಳಿದರು. ಅಂತ ಅನೇಕ ಕೆಲಸಗಳ ಅದು ನಮ್ಮ ಧರ್ಮ ಅಂತ ನಾನು ಭಾವಿಸ್ತೇನೆ. ಧರ್ಮ ಅಂತ ಹೇಳಿದರೆ ನಾವು ಬೇರೆಯವರಿಗೆ ಕೆಲಸವನ್ನು ಮಾಡಿಕೊಡ್ತೇವೆ, ಅದೇ ನನ್ನ ಧರ್ಮ ಅಂತ ನಾನು ಭಾವಿಸ್ತೇನೆ. ಬೇರೆ ಯಾವುದೇ ನನ್ನ ಧರ್ಮ ಅಲ್ಲ, ನಾನು ಮಾಡುವ ಕರ್ತವ್ಯವೇ ನನ್ನ ಧರ್ಮ ಅಂತ. ಅದಕ್ಕೋಸ್ಕರ ಎಲ್ಲರೂ ಒಂದು ಭಾವನೆ ಇರಬೇಕಾಗ್ತಿದೆ, ಅಂದರೆ ನನ್ನಿಂದ ಇನ್ನೊಬ್ಬರಿಗೆ ತೊಂದರೆ ಆಗಬಾರದು.